ಗ್ರಾಮದಲ್ಲಿ ಅರಣ್ಯ ಭೂಮಿ ವನ್ಯಜೀವಿಗಳ ರಕ್ಷಣೆಯ ಜೊತೆಗೆ ರೈತರಿಗೆ ನ್ಯಾಯ ಒದಗಿಸಿಕೊಡುವಂತೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ನಂದಿ ಗ್ರಾಮದ ನಿವಾಸಿಗಳಾದ ಆಶಾರಾಣಿ ಒತ್ತಾಯಿಸಿದ್ದಾರೆ. ನಮಸ್ತೆ, ನಾವೆಲ್ಲರೂ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ಕು ಲಿಂಗದಳ್ಳಿ ಹೋಬಳಿ ನಂದಿ ಗ್ರಾಮದಲ್ಲಿ ಇರುವಂಥ ವಾಸಿಗಳು. ನಾವು ಬಂದಿರೋಂಥ ವಿಷಯ ಇಲ್ಲಿ ಏನು ಅಂತ ಹೇಳಿದರೆ, ನಮಗೆ ಆಗ್ತಿರೋ ತೊಂದರೆ ಅಂತ ಏನು ಹೇಳಿದರೆ, ಸುಮಾರು ನಂದಿ ಗ್ರಾಮದಲ್ಲಿ ಸುಮಾರು 19 ಸರ್ವೆ ನಂಬರ್ಗಳು ನಮಗೆ ದಾಖಲೆ ಪ್ರಕಾರ ನಾನು ನೋಡಿದ ಹಾಗೆ ಸುಮಾರು 19 ಸರ್ವೆ ನಂಬರ್ಗಳು ಲೆಕ್ಕ, ಅದಕ್ಕಿಂತ ಜಾಸ್ತಿ ಇದ್ದಾವೆ ಅಂತೇಳಿ ನಮಗೆ ಗುಮಾನಿ ಇದೆ. ಬಟ್ ನಮಗೆ ದಾಖಲೆ ಪ್ರಕಾರ ಏನಿತ್ತು ಅದನ್ನು ನಾನು ಹೇಳಬಲ್ಲೆ. 19 ಸರ್ವೆ ನಂಬರ್ಗಳಲ್ಲಿ ಸುಮಾರು 50ರಿಂದ 60 ವರ್ಷಗಳ ಹಿಂದಿನಿಂದಲೂ ಕೂಡ ರೈತರುಗಳು ಹಂಗಾಮಿ, ಕಾಯಂ ಹಂಗಾಮಿ ಫಾರಂ 5053 ಅರ್ಜಿಗಳನ್ನ ಸಲ್ಲಿಸ್ಕೊಂಡು ಈಗಲೂ ಕೂಡ ಹಾಲಿ ಕೂಡ ಅನುಭವದಲ್ಲಿದ್ದಾರೆ. ಆದರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಹೇಳ್ತಿದೆ, ಸ್ಥಳೀಯ ತರೀಕೆರೆ ಅರಣ್ಯ ಇಲಾಖೆ ಏನು ಹೇಳ್ತಿದೆ ಅಂತ ಹೇಳಿದರೆ, ಅವರು ಇದುವರೆಗೂ ಕೂಡ 1913 ಫಾರೆಸ್ಟ್ ಆ್ಯಕ್ಟ್ ಅರಣ್ಯಕ್ಕೆ ಒಳಪಟ್ಟಿದೆ ಈ ಸರ್ವೆ ನಂಬರ್ಗಳು ಅನ್ನೋದೊಂದು ವಿಷಯನೇ ಹೊರಗೆ ತೊಗೊಂಬಂದಿಲ್ಲ ಅರಣ್ಯ ಇಲಾಖೆ. ಅದೊಂದು ಮೇನ್ ರೀಸನ್. ಮತ್ತು ಸ್ಪಾಟಲ್ಲೂ ಕೂಡ ಅವರು ಸ್ಥಳದಲ್ಲಿ ಅರಣ್ಯ ಮರಗಳನ್ನು ಬೆಳೆಸ್ಕೊಂಡು ಇದುವರೆಗೂ ಬಂದಿಲ್ಲ. ರೈತರುಗಳೇ ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು 50-60 ವರ್ಷಗಳ ಹಿಂದೆ ಉಳುಮೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸರ್ಕಾರಿ ಬೀಳು, ಸರ್ಕಾರಿ ಗೋಮಾಳ, ಹುಲ್ಲು ಬನ್ನಿ ಅಂತಲೇ ದಾಖಲಾಗಿದೆ. ಹಾಗಾಗಿ ರೈತರುಗಳು ಮುಂದಾಗಿ ಅವರು ಉಳುಮೆ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಆದರೆ ಇಂಥ ಸಂದರ್ಭದಲ್ಲಿ 1913 ಫಾರೆಸ್ಟ್ ಆ್ಯಕ್ಟ್ ಅನ್ನೋ ಅರಣ್ಯ ಇಲಾಖೆ ಆಗಲೇ ಪ್ರಾರಂಭಿಕ ಹಂತದಲ್ಲಿ ಸುಮಾರು 60 ವರ್ಷಗಳ ಹಿಂದೆನೇ ಅವರು ತಡೆದು, ಇಲ್ಲ ಇದು ನಮ್ಮ ಅರಣ್ಯ ಅಂತೇಳಿ ತಮ್ಮ ಸ್ವತ್ತಿನ ಹಕ್ಕು ಘೋಷಣೆಯನ್ನು ಬಹಿರಂಗವಾಗಿ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಉದ್ಭವ ಇರ್ತಾ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ತಪ್ಪು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಮೇಯ್ನಾಗಿ ಇರೋದ್ರಿಂದಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡೂ ಕಡೆ ಡಾಕ್ಯುಮೆಂಟ್ಸ್ಗಳು ಒಂದೇ ಸರ್ವೆ ನಂಬರ್ಗಳಿಗೆ ಸಂಬಂಧಪಟ್ಟಂಗೆ ಎರಡೂ ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್ಸ್ಗಳು ಇರೋದ್ರಿಂದಾಗಿ ನಾವು ಕೇಳ್ಕೊಳ್ಳೋದು ಏನಂತಂದರೆ, ಸುಮಾರು ಕಳೆದ 3 ವರ್ಷಗಳ ಹಿಂದಿನಿಂದಲೂ ಕೂಡ ನಂದಿ ಗ್ರಾಮದಲ್ಲಿ ಜಂಟಿ ಸರ್ವೆ ಮಾಡಿ ಅರಣ್ಯ ಯಾವುದಿದೆ, ಕಂದಾಯ ಭೂಮಿ ಯಾವುದಿದೆ ಅದನ್ನು ಪೂರ್ತಿ ರಿಪೋರ್ಟ್ ಮಾಡಿ, ಜಂಟಿ ಸರ್ವೆ ಮೂಲಕ ಪೂರ್ತಿ ರಿಪೋರ್ಟ್ ಮಾಡಿ ಅದ್ರ ಮೂಲಕ ಅರಣ್ಯ ಅಂತ ಇದ್ದರೆ ನೀವು ಅರಣ್ಯ ಭೂಮಿಯಾಗಿ ಅದು ಮುಂದುವರಿಲಿ, ಫಾರೆಸ್ಟ್ ಅಗೇನೆಸ್ಟ್ ಆಗಿ ನಾವು ಮಾತಾಡೋಕೆ ರೆಡಿ ಇಲ್ಲ. ಆದರೆ ಈ ಎರಡು ಡಿಪಾರ್ಟ್ಮೆಂಟ್ಗಳ ಮಧ್ಯೆ ರೈತರುಗಳನ್ನ ಬೀದಿ ಪಾಲ್ ಮಾಡ್ತಾ ಇದ್ದೀರಲ್ವಾ. ಸೊ ಆ ಬೀದಿ ಪಾಲ್ ಆಗ್ತಿರೋ ರೈತರುಗಳಿಗೆ ನೀವು ಫಸ್ಟು ನ್ಯಾಯ ಒದಗಿಸಿ, ಅನಂತರ ನೀವು ಅರಣ್ಯ ಭೂಮಿ ರಕ್ಷಣೆ ಕಾರ್ಯಗಳನ್ನ ಅರಣ್ಯ ಭೂಮಿ ಆಗಿದ್ರೆ ಅರಣ್ಯ ಭೂಮಿಯನ್ನು ಮುಂದುವರಿಸ್ಕೊಂಡು ಹೋಗಿ ಅನ್ನೋದು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮಸ್ಥ ಶಿವಕುಮಾರ್, ಅರಣ್ಯ ಇಲಾಖೆಯಿಂದ ಸಮಸ್ಯೆಯನ್ನು ಬಗೆಹರಿಸದೆ ರೈತರಿಗೆ ಹೆದರಿಸುವ, ಒಕ್ಕಲೆಬ್ಬಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಗ್ರಾಮದ ಕೆಲವು ಸರ್ವೆ ನಂಬರ್ಗಳಲ್ಲಿ ಪಹಣಿಯು ರಾಜ್ಯ ಅರಣ್ಯ, ಕಿರು ಅರಣ್ಯ ಎಂದು ಚಾಲ್ತಿಯಲ್ಲಿದೆ. ಮೂಲ ಕೈಬರಹ ಪಾಣಿಯಲ್ಲಿ ಹಾಗೂ RR ಇಂಡೆಕ್ಸ್ನಲ್ಲಿ ಸರ್ಕಾರಿ ಭೂಮಿಯೆಂದೇ ಕಂದಾಯ ಇಲಾಖೆಯಲ್ಲಿ ಚಾಲ್ತಿಯಲ್ಲಿದೆ. ಇದಕ್ಕೆ ಗ್ರಾಮದ ರೈತರು ತೆರಿಗೆಯನ್ನು ಪಾವತಿಸುತ್ತಿದ್ದು, ಇದೀಗ ರೈತರನ್ನು, ಗ್ರಾಮಸ್ಥರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಆರೋಪಿಸಿದರು. ತುಂಬ ಸುತ್ತ ಗುಡ್ಡ ಇರೋಂಥ ಮಧ್ಯ ಗ್ರಾಮ ಮನೆಗಳಿರೋಂಥ ಒಂದು ಪ್ರದೇಶ. ಟೌನಿಗೆ ಅದಕ್ಕೆ ಗ್ರಾಮಕ್ಕೆ ಸುಮಾರು 7 ಕಿಲೋಮೀಟ್ರ್ ಅನಂತರ ಹೋಗ್ಬೇಕು. ವೆಹಿಕಲ್ ವ್ಯವಸ್ಥೆಗಳು ಇಲ್ಲ. ಇದ್ದಂಥ ವೆಹಿಕಲ್ ವ್ಯವಸ್ಥೆ ಮಾಡ್ತಾರೆ, ಬಾಕಿ ಅಂತ ಇಲ್ಲ. ಆದರೆ ಅತಿ ಬಡ ರೈತರುಗಳು ತುಂಬ ಇರೋದ್ರಿಂದ ಅಲ್ಲಿ ಈ ಉಳುಮೆ ಜೀವನ ಮಾಡ್ಕೊಂಬರೋಂಥ ರೈತರುಗಳು, ಓದು ಬರ ಗೊತ್ತಿಲ್ಲದಂಥ ರೈತರುಗಳು ತುಂಬ ಜನ ಇದ್ದಾರೆ. ಆದ್ದರಿಂದ ಅರಣ್ಯಗಾರ ತೊಂದರೆ ಕೊಡೋ ವಿಷಯ ಏನಪ್ಪ ಅಂದರೆ, 1930ರಿಂದಲೂ ಇಲ್ಲಿ ತನಕಲೂ ನಮ್ಮ ಅರಣ್ಯ ಅಂತೇಳಿ ಅರಣ್ಯದಾರರು ಚರ್ಚೆ ಮಾಡ್ತಾ ಕಿರುಕುಳ ಕೊಡ್ತಾ ಬರ್ತಾ ಇದ್ದಾರೆ ರೈತರುಗಳಿಗೆ. ಆದರೆ ದಾಖಲೆಗಳಲ್ಲಿ ಏನನ್ನಂತಂದರೆ, ಕಂದಾಯ ದಾಖಲೆಯಲ್ಲಿ ಏನನ್ನತ್ತ ಅಂದರೆ, ಸುಮಾರು ಹಿಂದಿಂದಲೂ ಅವರು 1930 ಹಿಂದಿನಿಂದಲೂ ಇಲ್ಲೇ ತನಕಲೂ ಸಹಿತ ಸರ್ಕಾರಿ ಬೀಡು, ಸರ್ಕಾರಿ ಹುಲ್ಲು ಬನ್ನಿ, ಈ ಸರ್ಕಾರಿ ಗೋಮಾಳ ಹೀಗೆ ದಾಖಲೆಗಳು ಹೊಂದಿದೆ. ಇವತ್ತು ಸಹಿತ ಸುಮಾರು ಪಾಣಿಗಳನ್ನು ಕೊಟ್ಟಿದ್ದಾರೆ, ಕಂದಾಯ ಸಾಗುವಳಿಯನ್ನು ಕೊಟ್ಟಿದ್ದಾರೆ. ಇವತ್ತು ಕಂದಾಯ ಕಟ್ತಾ ಇದ್ದಾರೆ ರೈತರುಗಳು ಆ ವಿಸ್ತೀರ್ಣಗಳಲ್ಲಿ. ಆದರೆ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಕೇಳಿದರೆ ಏನಂತಂದರೆ, ರಿಪೋರ್ಟ್ ಎನ್ಕ್ವೈರಿಗಳಲ್ಲಿ ರಿಪೋರ್ಟ್ ಏನು ಕೊಡ್ತಾ ಇದ್ದಾರೆ ಅಂದರೆ, ಇದು ನಮ್ಮದು ಅಂತ ಕೊಡ್ತಾ ಇದ್ದಾರೆ. ಅರಣ್ಯದಾರರು ಅವತ್ತಿದ್ದ ಅಧಿಕಾರಿಗಳು ಲಂಚ ಇಸ್ಕೊಂಡು ಒಪ್ಪಿಗೆ ಕೊಟ್ಟಿದ್ದಾರೆ. ಕಂದಾಯ ಅಧಿಕಾರಿಗಳು ಅವತ್ತಿದ್ದರು ಲಂಚ ಇಸ್ಕೊಂಡು ಸಾಗಣೆ ಕೊಟ್ಟಿದ್ದಾರೆ ಅಂತೇಳಿ ಈ ಥರ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಹೇಳ್ಕೊಂಬರ್ತಿದ್ದಾರೆ. ಈ ಥರನೇ ಹೇಳ್ಕೊಂಬಂದ್ರೂ ಸಹಿತ ಏನು ಮಾಡ್ತಾರೆ, ಆದರೆ ಇವರು 1930ರಿಂದ ಇಲ್ಲಿ ತನಕಗಳು ಸಹಿತ ಇವರು ಸ್ಪಾಟ್ನಲ್ಲಿಯೂ ಅರಣ್ಯ ಅಂತೇಳಿ ಯಾವುದೋ ಗಿಡಗಳು ಇಟ್ಕೊಂಡು ಬೌಂಡ್ರಿ ಪಿಕಪ್ ಮಾಡ್ಕೊಂಡು ಇದ್ದಿರಲಿಲ್ಲ.
ಇವತ್ತು ಸಹಿತ ಇರಲಿಲ್ಲ ಇವರು. ಆಮೇಲೆ ದಾಖಲೆಯಲ್ಲಿ ಕಂದಾಯ ದಾಖಲೆಯಲ್ಲಿ ಸರ್ಕಾರಿ ಬೀಡು, ಸರ್ಕಾರಿ ಉಳ್ಬಂಡಿ, ಸರ್ಕಾರಿ ಗೋಮಾನ ಅಂತೇಳಿ ಇರ್ತಕ್ಕಂಥ ದಾಖಲೆಗಳಲ್ಲಿ ಸಹಿತ ಇವರು ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಮಾಡಿಲ್ಲ ಇವರು ಅರಣ್ಯ ಅಂತೇಳಿ. ಈಗಿರೋದ್ರಿಂದ ಈ ರೈತರುಗಳಿಗೆ ಸರಿಯಾದ ಮೂಡಿಸಿರಲಿಲ್ಲ ಇವರು. ಪಬ್ಲಿಕ್ನಲ್ಲಿ ಮೀಟಿಂಗ್ಗಳಲ್ಲಿ ಗಮನಗಿಟ್ಟು ದಾಖಲೆಗಳನ್ನು ಸರಿಪಡಿಸಿಲ್ಲ, ಸ್ಪಾಟ್ಗಳನ್ನು ಅರಣ್ಯ ಅಂತೇಳಿ ಸರಿಪಡಿಸ್ಕೊಂಡು ಇಳಿದಿದ್ದ ಕಾರಣದಿಂದ ಇವರುಗಳು ಈ ನಂದಿಗ್ರಾಮ ರೈತರುಗಳು ಸಾಗಲಿನೂ ಪಡೆದಿದ್ದಾರೆ, ಕಂದಾಯನೂ ಕಟ್ತಾ ಬರ್ತಾ ಇದ್ದಾರೆ, ಆಮೇಲೆ ಬಗರ್ಕುಮ್ಮೂ ಮಾಡ್ತಾ ಇದ್ದಾರೆ. ಕಾನೂನು ಸರ್ಕಾರ ಆದೇಶಗಳ ಪ್ರಕಾರ ಹಂಗಾಮಿ ಸಾಗುವಳಿ 1976ರಿಂದಲೂ 1959 ಫಾರಂ 50 ಅರ್ಜಿದಾರರು 1998ರಲ್ಲಿ ಸಹಿತ ಅರ್ಜಿಗಳು ಕೊಟ್ಟು ಕಂದಾಯ ಈ ಸಾಗುವಳಿನೂ ಪಡೆದು ಕಂದಾಯನೂ ಕಟ್ಕೊಂಡು ಬರ್ತಾ ಇದ್ದಾರೆ ಮತ್ತು ಸಾಗುವಳಿದಾರರು ಸಹಿತ ಈಗ ಸ್ಪಾಟಲ್ಲಿದ್ದಾರೆ. ಈ ಥರ ಎಲ್ಲ ಇದ್ರೂ ಸಹಿತ ಇವರು ಈ ಥರ ದೌರ್ಜನ್ಯಗಳು ಮಾಡ್ಕೊಂಡು ತೊಂದರೆಗಳು ಕೊಟ್ಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಮಲಮ್ಮ, ಹೊನ್ನಮ್ಮ, ನಾಗಮ್ಮ, ಮೋಹನ್ ಕುಮಾರ್ ಉಪಸ್ಥಿತರಿದ್ದರು.